ನೀವೆಲ್ಲರೂ ಕೂಡ ಸಿಇಟಿ ರಿಸಲ್ಟ್ ಯಾವಾಗಪ್ಪ ಬರುತ್ತೆ ಅಂತ ಸಿಇಟಿ ಎಕ್ಸಾಮ್ ಬರ್ದ್ಬಿಟ್ಟು ಕಾಯ್ತಾ ಇದ್ದೀರಾ. ಆದ್ರೆ ಸಿಇಟಿ ರಿಸಲ್ಟ್ ಬರುವಂತ ದಿನಾಂಕ ಬದಲಾವಣೆ ಆಗುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ನಿಮ್ಗೆ ಲೇಟೆಸ್ಟ್ ಆಗಿ ಸಿಇಟಿ ಎಕ್ಸಾಮ್ ಬರ್ತಿರೋರಿಗೆ ಒಂದು ಅಪ್ಡೇಟ್ ಬಂದಿದೆ. ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವು ಸಿಇಟಿ ಎಕ್ಸಾಮ್ ನ ಬರ್ದಿದ್ದೀರಾ, ಹಾಗೆ ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ ಸಿಇಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ ಏನಾದ್ರು ಚೆಕ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ಫ್ರೀ ಆಗಿ ಇಲ್ಲೊಂದು ರ್ಯಾಂಕ್ ಪ್ರಿಡಕ್ಟರ್ ಇದೆ. ಜಸ್ಟ್ ನಿಮ್ಮ ಸಿಇಟಿ ಸ್ಕೋರ್ ಹಾಕಿ, ಹಾಗೆ ನಂತರ ನಿಮ್ಮ PUC ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರೋಕ್ಸ್ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು, ಒಂದು ಸಿಇಟಿ ರಿಸಲ್ಟ್ ಬರಬೇಕಾದ್ರೆ ಅನ್ನೋದನ್ನ ಪ್ರಿಡಕ್ಟ್ ಮಾಡಿ ತೋರಿಸ್ತದೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮ್ಯುನಿಕೇಶನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ ತಿಳ್ಕೊಳ್ಳಿ ನಿಮ್ಮ ರಿಸಲ್ಟ್ ನ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀವೆಲ್ಲರೂ ಕೂಡ ಕಾತರದಿಂದ ವೆಯ್ಟ್ ಮಾಡ್ತಾ ಇರೋದೇನೆಂದ್ರೆ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ಪ್ರತಿಯೊಂದು ಅಪ್ಡೇಟ್ನು ಕೂಡ ಸಿಇಟಿಗೆ ಸಂಬಂಧಪಟ್ಟದನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇದೀವಿ. ಅದರಲ್ಲಿ ನಿಮಗೆ ಒಂದು ಡೇಟು ಕೂಡ ಪ್ರಿಡಕ್ಟ್ ಮಾಡಿದ್ವಿ, ನಿಮಗೆ ಸಿಇಟಿ ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಅದರಲ್ಲಿ ನಿಮಗೆ 2 ಪ್ರಾಬಬಿಲಿಟಿನೂ ಕೂಡ ತಿಳಿಸ್ಕೊಡಿದೆ. ಇಲ್ಲಿ ನಿಮ್ಗೆ ಏನಾದರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾದರೂ ರೀ ಎಕ್ಸಾಮ್ ಆಯಿತು ಅಂದರೆ ನಿಮ್ಮ ಒಂದು ಸಿಇಟಿ ರಿಸಲ್ಟ್ ಬರುವಂಥದ್ದು ಡಿಲೇ ಆಗುತ್ತೆ, ಇಲ್ಲ ಅಂದರೆ ಬೇಗ ಬರ್ಬೋದು ಈ ತಿಂಗಳು ಕೊನೆ ವಾರದಲ್ಲಿ ಅಂತ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಏನೊಂದು ಅಪ್ಡೇಟ್ ಬಂದಿದೆ ಅಂದ್ರೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ರೀ ಎಕ್ಸಾಮ್ ಆಗೋದು ಕನ್ಫರ್ಮ್ ಆಗಿದೆ. ಹಿರಿಯೂರು ಸೆಂಟ್ರಲ್ಲಿ, ಬೇರೆ ಸೆಂಟ್ರಲ್ಲಿ ರೀ ಎಕ್ಸಾಮ್ ಆಗ್ತಾ ಇರಲ್ಲ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಿಇಟಿ ರಿಸಲ್ಟ್ ಈ ತಿಂಗಳು ಕೊನೆ ವಾರದಲ್ಲಿ ಏನು ಬರಬೇಕಾಗಿತ್ತಲ್ಲ ಅದು ಪೋಸ್ಟ್ಪೋನ್ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಸಿಇಟಿ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೀವು ಎಲ್ಲರೂ ಕೂಡ ಕೇಳ್ಬೋದು. ಇಲ್ಲಿ ನೋಡಿ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಆದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ಜಾಸ್ತಿ ಟೈಮ್ನ ತಗೊಳ್ಳಲ್ಲ. ಓಕೆನಾ? ಯಾಕಂದ್ರೆ ಸೇಮ್ ಡೇ ಅಲ್ಲೂ ಕೂಡ ರಿಸಲ್ಟ್ ಕೊಡ್ಬೋದು, ಅಥವಾ ವಿತಿನ್ 2 to 3 days ಅಲ್ಲೂ ಕೂಡ ರಿಸಲ್ಟ್ ನ ಕೊಡ್ಬೋದು. ಯಾಕೆಂದ್ರೆ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ತುಂಬಾನೇ ಕಮ್ಮಿ ಇದ್ದಾರೆ, ಒಂದೇ ಸೆಂಟ್ರಲ್ಲಿ ಎಕ್ಸಾಮ್ ಮಾಡ್ತಾ ಇರೋದು. ಅದರಿಂದ ನಿಮ್ಮ ಸಿಇಟಿ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ನಿಮ್ಮ ನೀಟ್ ಎಕ್ಸಾಮ್ ಆದ್ಮೇಲೆ ನಿಮ್ಮ ಸಿಇಟಿ ರಿಸಲ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಜೂನ್ 20ನೇ ತಾರೀಕು ಆದ್ಮೇಲೆ. ಇದ್ರ ಬಗ್ಗೆ ಕಿಯರು ಶಾರ್ಟ್ಲಿ ಅಪ್ಡೇಟ್ ಮಾಡ್ತಾರೆ, ವೆಯ್ಟ್ ಮಾಡಿ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಓಕೆನಾ? ನೆಕ್ಸ್ಟ್ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.